ಮಹಿಳೆಯರು ಇಲ್ಲ, ಅವ್ರೇನು ಸಮಸ್ಯೆಗಳಿಲ್ಲ, ಎಲ್ಲ ಅಕ್ಷಯ ಪಾತ್ರ ಮಾಡುತ್ತಿದ್ದಾರೆ. ನಿಮ್ಗೆ ಅಕ್ಷಯ ಪಾತ್ರ ಆಗಿದೆಯಾ? ಅಕ್ಷಯ ಪಾತ್ರ ಆಗಿದೆಯಾ? ಮತ್ತೆ ದೇವೇಗೌಡರು ಯಾಕೆ ಸುಳ್ಳು ಹೇಳ್ತಾರೆ? ಅದು ಮಾಜಿ ಪ್ರಧಾನಮಂತ್ರಿ. ನಿನ್ನೆ ಅವರಿಬ್ಬರು ಭಾಷಣ ನೋಡಿದೆ ನಾನು. ಇಬ್ರು ಪೈಪೋಟಿ ಬಿಡ್ತಿದ್ರು ಸುಳ್ಳು ಹೇಳಕ್ಕೆ. ನಾನು ಜಾಸ್ತಿ ಸುಳ್ಳು ಹೇಳ್ತೀನ, ನೀನು ಜಾಸ್ತಿ ಸುಳ್ಳು ಹೇಳ್ತೀನಿ, ನಾನು ಜಾಸ್ತಿ ಸುಳ್ಳು ಹೇಳ್ತೀನಿ, ನೀನು ಜಾಸ್ತಿ ಸುಳ್ಳು ಹೇಳ್ತೀನಿ. ನೀವೆಲ್ಲ ನೋಡಿದ್ರಲ್ಲ, ಟಿವಿನಲ್ಲಿ ನೋಡಿದ್ರಲ್ಲ. ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಸ್ವಾತಂತ್ರ್ಯ ಬಂತವಿಂದ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. ಎಷ್ಟು? 53,11,000 ಕೋಟಿ. ಈಗ ಎಷ್ಟಿದೆ ಗೊತ್ತಾ ನಿಮ್ಗೆ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. 177 ಲಕ್ಷ ಕೋಟಿ, 177 ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ 2014ರವರೆಗೆ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. ನರೇಂದ್ರ ಮೋದಿ ಬಂದ ಮೇಲೆ 177 ಲಕ್ಷ ಕೋಟಿ ಅಂದ್ರೆ 124 ಲಕ್ಷ ಕೋಟಿ 10 ವರ್ಷದಲ್ಲಿ ಮಾಡಿದ್ದಾರೆ. ಇದು ಒಪ್ಪಿಗೆನಾ ನಿಮ್ಗೆ? ಇದನ್ನ ಅಕ್ಷಯ ಪಾತ್ರ ಅಂತ ಕರೀಬೇಕಾ? ದೇವೇಗೌಡರು ಈ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಬಿಟ್ರಲ್ಲ, ಅಂತ ನನಗೆ ಉದ್ಭವ ಆಗ್ತಾರೆ. ಇಷ್ಟೊಂದು ಕೆಳಮಟ್ಟಕ್ಕೆ ಏನು ದೇಶದಲ್ಲಿ ಎಲ್ಲ ಸುಭಿಕ್ಷವಾಗಿದೆ, ಏನು ತೊಂದರೆನೇ ಇಲ್ಲ ಯಾರಿಗೂ. ನಿಮ್ಗೆ ಯಾರಿಗೂ ತೊಂದರೆ ಇಲ್ವಾ? ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಏನ್ ಹೇಳಿದ್ರು ಅಂತ ಜ್ಞಾಪಕ ಮಾಡಿಸ್ಕೊಳ್ಳಿ. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ನಾವು ಯಾವ ಕಾರಣಕ್ಕೂ ಕೂಡ ಬಿಜೆಪಿಯವ್ರ ಜೊತೆ ಸೇರಲ್ಲ. ಅವತ್ತು 2 ಮಾತುಗಳನ್ನ ಹೇಳಿದ್ರು. ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ನಾನು ಹೇಳಿದ್ದಲ್ಲ, ಇದು ದೇವೇಗೌಡರು ಹೇಳಿರೋದು. ಮುಂದಿನ ಜನ್ಮ ಏನಾದ್ರು ಇದ್ರೆ, ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಮುಸಲ್ಮಾನ್ ಆಗಿಬಿಡ್ತೀನಿ. ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದದು ಪ್ರಧಾನಮಂತ್ರಿ ಆಗಲ್ಲ. ಒಂದು ವೇಳೆ ಆದರೆ ಈ ದೇಶನೇ ಬಿಟ್ಬಿಡ್ತೀನಿ. ಯಾರು ಹೇಳಿದ್ದು? ಮಿಸ್ಟರ್ ದೇವೇಗೌಡ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡ್ರೆ. ಈಗ ಬಾಯ್ 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 ಅಂತ ಸೇರ್ಕೊಂಡಿದ್ದೀವಿ. ನಾಚಿಕೆ ಆಗಲ್ಲ ಹೇಳಿ ನೋಡೋಣ. ನಾಚಿಕೆ ಆಯ್ತದೋ ಇಲ್ಲ?